ಸರ್, ಇವತ್ತು ನೀವು ಈ ಶಬ್ದ ಹೇಳುವಾಗ ನಾನು ಆ ಚಿತ್ರಗಳನ್ನ ನೋಡ್ತಾ ಇದ್ದೆ. ನೀವು ಹೋಗಿ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಹೋಗಿ ಒಂದು ಮಾತು ಹೇಳೋದಿದೆಯಲ್ಲ, ಎಷ್ಟು ಧೈರ್ಯ ಬೇಕಾದಕ್ಕೆ, ನಿಮ್ಮ ಮನ್ಸು ಹೆಂಗಿರ್ಬೇಕು ಅದಕ್ಕೆ ಹಂಗೆ ಹೇಳೋದಕ್ಕೆ? ಅಯ್ಯೋ ಭಗವಂತ, ಪಾಪ ಯಾರಾಗ್ಲಿ ಏನಿವ್ರೆ, ಭಾವನೆಗಳು ಬೇರೆ ಇರ್ಬೋದು, ಜೀವ ಒಂದೇ ತಾನೆ. ಸಬ್ ಹೇ ಸಮಾನ್, ಸಬ್ ಮೇ ಏಕ್ ಪ್ರಾಣ. ಎಲ್ಲರಲ್ಲೂ ಇರೋದು ಒಂದೇ ಒಂದು ಪ್ರಾಣ. ಅದು ಆ ಪ್ರಾಣನ ನಾವು ಕಾಪಾಡ್ಕೊಳ್ಳೇಬೇಕು. ಸರ್, ಒಂದೇ ಒಂದು ನಿಮಿಷ, ಇದು ನೀವಾ? ನಾನೇ. ಡೆಫಿನೆಟ್ಲಿ. ಅವರು ನನ್ನನ್ನು ಕೃಷ್ಣ ಪರಮಾತ್ಮನ ಥರನೇ ನನ್ನ ಜೊತೆಲಿರಬೇಕು ಅಂತಂತ ಹೇಳಿ, ತಾಯಿಯವರ ಹೃದಯದಲ್ಲಿ ನನಗೊಂದು ಜಾಗ ಯಾವಾಗಲೂ ಇದೆ ಅನ್ನುವಂಥ ಭಾವನೆಯಲ್ಲೇ ನಾನು ಪ್ರೀತಿ. ನೋಡ್ರಿ ಆ ವಯಸ್ಸಿಂದ ನನಗೆ ಅದೇ. ಸೊ ಅವ್ರಿಗೂ ಒಂದು ಸಮಾಧಾನ ಸಿಕ್ತ ಶಿವರಾಜ್ ಕುಮಾರ್ ಅವ್ರಿಗೆ ತುಂಬ ಸಮಾಧಾನ ಸಿಕ್ತು, ನನಗೆ ಅದಕ್ಕಿಂತ ಸಮಾಧಾನ ಸಿಕ್ತು. ಅಂದ್ರೆ ಇನ್ನೊಬ್ರಿಗೆ ನಾವು ಯಾವುದೇ ಮನಸ್ಸಲ್ಲಿ ಕಲ್ಮಶ ಇಟ್ಕೊಳ್ಳದೆ ಸಮಾಧಾನ ಹೇಳಿದಾಗ ನಮಗೆ ಜಾಸ್ತಿ ಸಮಾಧಾನ ಸಿಗುತ್ತೆ. ಖಂಡಿತ ನನಗೆ ಭಾವನೆ ಇದೆ, ಖಂಡಿತ ಇದೆ. ಪುನೀತ್ ಅವ್ರ ವಿಷಯದಲ್ಲಾಗ್ಲಿ, ಇವ್ರ ವಿಷಯದಲ್ಲಾಗ್ಲಿ ನಮಗೆ ಏನು ಅಂತಂತ ಹೇಳಿದ್ರೆ, ಪಾಪ ಅವರು ಶ್ರಮ ಪಟ್ಟರು, ನಾವು ಶ್ರಮ ಪಟ್ವಿ. ಆದರೆ ನಾವು ಎಲ್ಲಿ, ಯಾವ ಹಂತದಲ್ಲಿ ಏನನ್ನ ನಾವು ಯೋಚನೆ ಮಾಡಬೇಕು ಅನ್ನೋದು ಭಾರಿ ದೊಡ್ಡ ವಿಷಯ. ನಮ್ಗೆ ಎಷ್ಟು ಬೇಕು, ಎಷ್ಟು ಸಾಕು, ಇನ್ನೇನು ಮಾಡಬೇಕು, ನಾವು ಮಾಡ್ತಾ ಇರೋದು ಸರಿನಾ ಅಂತ ನಾವು ಯೋಚನೆ ಮಾಡೋದ್ರ ಬದಲು 4-6 ಜನ ಹಿತೈಷಿಗಳನ್ನ, ಕೆಲವ್ರು ನಿಂದಿಸುವಂಥವ್ರ ಮಾತನ್ನು ನಾವು ಕೇಳಬೇಕಾಗುತ್ತೆ. ಕೇಳಿದ್ರೇ ನಮ್ಮ ಮನಸ್ಸು ಹಗುರ ಆಗೋದು, ನಮಗೆ ದಾರಿ ಏನು ಅಂತ ಕಾಣುತ್ತೆ. ಅದು ಒಂದು ಅದ್ಭುತವಾದ ಈ ರೈಪನ್ನೆಸ್ ಅಂತೀವಲ್ಲ, ಮಾಗುವಿಕೆ ಇದೆಯಲ್ಲ, ಬದುಕಿನ ಮಾಗುವಿಕೆ, ಅದು ವಿನೋದ್ ರಾಜ್ ಅವರಲ್ಲಿ ಕಾಣುತ್ತೆ. ಯಾವ ದ್ವೇಷ ಆಗಲಿ, ಕೋಪ ಆಗಲಿ, ಒಂಥರ ಫ್ರೆಶ್ ಭಾವನೆ ಇದೆ. ಈ ಜನಗಳು ಅವ್ರ ಭಾವನೆ ಪ್ರಕಾರ ಏನೋ ಆಗ್ಬೇಕಾಗಿತ್ತು. ಸರಿ, ಈಗ ವಿನೋದ್ ರಾಜಿಗೆ ಏನಾಗಬೇಕಾಗಿದೆ? ಪಬ್ಲಿಸಿಟಿ ತಗೊಂಡು ನನಗೇನಾಗಬೇಕಾಗಿದೆ? ನಾನೇನು ಸಿನಿಮಾ ಮಾಡ್ತಾ ಇದ್ದೀನಾ? ಇಲ್ಲ. ನಾನೇನು ರಾಜಕೀಯಕ್ಕೆ ಬರ್ತಾ ಇದ್ದೀನಾ? ಇಲ್ಲ, ಖಂಡಿತ ಇಲ್ಲ. ಏನೋ ಉಳಿದಿರೋ ಒಂದಷ್ಟು ಕಾಲ ಆ ಭಗವಂತನ ಒಂದು ಅನಿಸಿಕೆನೋ ಅಥವಾ ಅಯ್ಯಪ್ಪನ ಒಂದು ದಾರಿ, ಈ ಹುಡುಗ ಹೀಗೆ ಬರಬೇಕು ಅನ್ನುವಂಥದ್ದಿದೆ, ಅದು ನಡೀತಾ ಇದೆ. ನಮ್ಮ ತಾಯಿಯವರ ಹಂಬಲ ಆತ್ಮ ಇಲ್ಲೇ ಸುತ್ತಾ ಇದೆ. ಇಲ್ಲಿ ನನ್ನ ಮಗ ಇದ್ದಾನೆ, ನಾನು ಅವನ್ನ ಕಾಯ್ತಾ ಇದ್ದೀನಿ ಎನ್ನುವಂಥ ಭಾವನೆಯಲ್ಲೇ ಅವರು ಇದ್ದಾರೆ ಇಲ್ಲೇನೆ. ಆ ಭಾವನೆಗಳೇನೆ ಇವತ್ತು ನಿಮಗೆ ಎದ್ದು ಕಾಣಿಸ್ತಾ ಇದೆ. ನೀವು ತುಂಬಾ ಭಾವನೆಗಳಿಗೆ, ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ. ನಾವು ಮೊದಲಿಂದನೂ ಗಮನಿಸ್ಕೊಂಡು ಬಂದಿರೋದು. ಯಾವ್ದನ್ನ ನನ್ಗೆ ಹಾಕ್ಬೇಕು ಬಿಡು, ಹಿಂಗೆ ಬಿಟ್ಟೋರಲ್ಲ, ಎಲ್ಲ ಬಿಡಲ್ಲ. ಅಯ್ಯೋ, ಎಂದಿಗೂ ಬಿಡಲ್ಲ ಇವ್ರೆ, ಖಂಡಿತ. ಯಾಕಂದ್ರೆ ಮನುಷ್ಯ ಭಾವನೆಗಳಿಗೆ ನಾವು ಸ್ಪಂದಿಸಲೇಬೇಕು. ಏನು ಚಿಕ್ಕ ವಿಷಯ ನೋಡ್ರಿ, ಎಲ್ಲ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂತ ಹೇಳಿ ಎಲ್ಲ ಹೋಗ್ಬಿಡ್ತಾರೆ. ಕೃಷ್ಣನು ಮತ್ತೆ ಧರ್ಮರಾಯನು ಬರ್ತಾರೆ, ಬಂದು ನೋಡ್ತಾರೆ, ಎಲ್ಲ ಕುರ್ಚಿಗಳಲ್ಲಿ, ಸಿಂಹಾಸನದಲ್ಲಿ ಎಲ್ಲರೂ ಅಲಂಕರಿಸ್ಬಿಟ್ಟಿರ್ತಾರೆ ಸ್ವರ್ಗದಲ್ಲಿ. ಅಲ್ಲಿ ಒಂದು ಚೇರ್ ಖಾಲಿ ಇರುತ್ತೆ. ಸುಯೋಧನ ಇಲ್ವಲ್ಲ ಅಂತ ಕೃಷ್ಣ ಪರಮಾತ್ಮ ತಲೆ ತಟ್ಕೊಂತಾನೆ, ಇವನು ಏನಪ್ಪ ಮಾಡಿದ್ದು, ಇವನಿಗೆ ಒಳ್ಳೆ ಬುದ್ಧಿನೇ ಬರಲ್ವಾ ಇವನಿಗೆ, ಏನು ಈ ಧರ್ಮರಾಯ, ಇವನು ಇಲ್ಲಿ ಬಂದರೂ ಇವನು ಇದೇ ಕೆಲಸ ಆಗೋಗ್ಬಿಡ್ತಲ್ಲ ಅಂತ. ಸರಿ ಬಾರಪ್ಪ ಅಂತ ಹೋಗಿ ಕರ್ಕೊಂಡು ಹೋದಲ್ಲಿ ಎಣ್ಣೆ ಬಾಂಡ್ಲಿನೆಲ್ಲ ಅಯ್ಯಪ್ಪನ ಬೇಯಿಸ್ತಾ ಸುಡ್ತಾ ಇರ್ತಾರೆ. ಆತ ಒದ್ದಾಡ್ತಾ ಇರೋದು ನೋಡಿ ಸಹಿಸ್ಕೊಳಕ್ಕೆ ಕೃಷ್ಣ ನನಗೂ ಹಿಂಗೆ ತೆಗೆದ್ಬಿಟ್ಟು ಆ ಒಂದು ಸಿಂಹಾಸನ ಕೂರಿಸ್ಬಿಟ್ರೆ ನಾವೆಲ್ಲರೂ ಮತ್ತೆ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ. ಕರಿ ಕೃಷ್ಣ ಅಂತ ಹೇಳ್ತಾರೆ. ಆಯ್ತಪ್ಪ, ನೀನು ಹೇಳಿದಂತೆ ಆಯಿತು ಅಂತ ಅಯ್ಯಪ್ಪನಿಗೆ ತೆಗೆದು ಸ್ನಾನ ಮಾಡಿಸಿ ಎಲ್ಲ ಚಿನ್ನಾಭರಣ ಎಲ್ಲ ಹಾಕ್ಬಿಟ್ಟು, ಕಿರೀಟಗಳು ಹಾಕ್ಬಿಟ್ಟು ಕೂರಿಸ್ತಾರೆ. ಎದುರಿಗೆ ಬಂದು ದುರ್ಯೋಧನ ಹಂಗೆ ನೋಡ್ಬಿಟ್ಟು, ಅಬ್ಬಾ ನನ್ನ ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿದ ತಕ್ಷಣ ಕೆಟ್ಟ ಭಾವನೆ ಬಂದ್ಬಿಡ್ತು ಅವ್ರಿಗೆ. ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ನನಗೆ? ಅಯ್ಯಯ್ಯೋ ಅಯ್ಯಯ್ಯೋ, ಈಗ ನನ್ನ ದೇಹ ನಿಜವಾಗ್ಲೂ ಸುಡ್ತಾ ಇದ್ದಾಗ ಎಣ್ಣೆ ಬಾಂಡ್ಲಿ ತಂಪಗಿತ್ತು ನನಗೆ. ಅವಾಗ ಹೇಳ್ತಾರೆ ಕೃಷ್ಣ, ನೋಡಿ ಇಷ್ಟೇನಪ್ಪ, ಏನೂ ಮಾಡೋಕ್ಕಾಗಲ್ಲ, ಅವರಲ್ಲೇ ಇರಬೇಕು, ನೀವು ಎಲ್ಲಿರಬೇಕು, ಇಲ್ಲೇ ಇರಬೇಕು ಅಂತೇಳಿ. ಇದು ಆ ಕಾಲಕ್ಕೇನೆ ನಿಮಗೆ ಬಂದಿದ್ದು. ಮನುಷ್ಯ ಒಳ್ಳೆಯವರು, ಒಳ್ಳೆ ಭಾವನೆಯನ್ನು, ಕೆಟ್ಟ ಭಾವನೆಗಳು ಹೇಗಿರ್ತವೆ ಅನ್ನುವಂಥ ಒಂದು ತರ್ಕ ಇದು. ಕೆಟ್ಟವರು, ನಾನೇ ಒಳ್ಳೆಯವನು ಅಂತ ಹೇಳ್ಕೊಳಕ್ಕೆ ಅದು ಬಂದಿಲ್ಲ ನಾನು. ಈ ಭಾವನೆಗಳು ಮೂಡ್ ಬಂದಿರುವಂಥ ಭೂಮಿ. ಅಂದ್ರೆ ಎಮೋಷನ್ಸ್ ಆರ್ ಸೋ ಸ್ಟ್ರಾಂಗ್. ಹೌದೌದು, ತುಂಬಾ ಅದಿದ್ದೇ ಇರುತ್ತೆ. ಅದನ್ನ ಒಡೆದು ನಾವು ಈಗ ಈ 20ನೇ ಶತಮಾನದಲ್ಲಿ ನಾವು ನುಗ್ಗಬೇಕು. ಇದು ಯಾವುದು ಅಲ್ಲ, ಇದು ಹೊಸ ಬದುಕು ಅನ್ನುವಂಥದ್ದು ನಾವು ಬಾಳ್ಬೇಕು. ಸರ್, ಇವತ್ತು ನೀವು ಈ ಶಬ್ದ ಹೇಳುವಾಗ ನಾನು ಆ ಚಿತ್ರಗಳನ್ನ ನೋಡ್ತಾ ಇದ್ದೆ. ನೀವು ಹೋಗಿ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಹೋಗಿ ಒಂದು ಮಾತು ಹೇಳೋದಿದೆಯಲ್ಲ, ಎಷ್ಟು ಧೈರ್ಯ ಬೇಕಾದಕ್ಕೆ, ನಿಮ್ಮ ಮನ್ಸು ಹೆಂಗಿರ್ಬೇಕು ಅದಕ್ಕೆ ಹಂಗೆ ಹೇಳೋದಕ್ಕೆ? ಅಯ್ಯೋ ಭಗವಂತ, ಪಾಪ ಯಾರಾಗ್ಲಿ ಏನಿವ್ರೆ, ಭಾವನೆಗಳು ಬೇರೆ ಇರ್ಬೋದು, ಜೀವ ಒಂದೇ ತಾನೆ. ಸಬ್ ಹೇ ಸಮಾನ್, ಸಬ್ ಮೇ ಏಕ್ ಪ್ರಾಣ. ಎಲ್ಲರಲ್ಲೂ ಇರೋದು ಒಂದೇ ಒಂದು ಪ್ರಾಣ. ಅದು ಆ ಪ್ರಾಣನ ನಾವು ಕಾಪಾಡ್ಕೊಳ್ಳೇಬೇಕು. ಸರ್, ಒಂದೇ ಒಂದು ನಿಮಿಷ, ಇದು ನೀವಾ? ನಾನೇ. ಡೆಫಿನೆಟ್ಲಿ. ಅವರು ನನ್ನನ್ನು
ಕೃಷ್ಣ ಪರಮಾತ್ಮನ ಥರನೇ ನನ್ನ ಜೊತೆಲಿರಬೇಕು ಅಂತಂತ ಹೇಳಿ ತಾಯಿಯವರ ಹೃದಯದಲ್ಲಿ ನನಗೊಂದು ಜಾಗ ಯಾವಾಗಲೂ ಇದೆ ಅನ್ನುವಂಥ ಭಾವನೆಯಲ್ಲೇ ನಾನು ಪ್ರೀತಿ ನೋಡ್ರಿ ಆ ವಯಸ್ಸಿಂದ ನನಗದೆ. ಸೊ ಅವ್ರಿಗೂ ಒಂದು ಸಮಾಧಾನ ಸಿಗ್ತಾ ಶಿವರಾಜ್ ಕುಮಾರ್ ಅವ್ರಿಗೆ ಅವ್ರಿಗೆ ತುಂಬಾ ಸಮಾಧಾನ ಸಿಕ್ತು, ನನಗೆ ಅದಕ್ಕಿಂತ ಸಮಾಧಾನ ಸಿಕ್ತು. ಅಂದ್ರೆ ಇನ್ನೊಬ್ರಿಗೆ ನಾವು ಯಾವುದೇ ಮನಸ್ಸಲ್ಲಿ ಕಲ್ಮಿಷ ಇಟ್ಕೊಳ್ಳದೆ ಸಮಾಧಾನ ಹೇಳಿದಾಗ ನಮ್ಗೆ ಜಾಸ್ತಿ ಸಮಾಧಾನ ಸಿಗುತ್ತೆ. ಖಂಡಿತ ನನಗೆ ಭಾವನೆ ಇದೆ, ಖಂಡಿತ ಇದೆ. ಪುನೀತ್ ಅವ್ರ ವಿಷಯದಲ್ಲಾಗ್ಲಿ ಇವ್ರ ವಿಷಯದಲ್ಲಾಗ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ ಪಾಪ ಅವರು ಶ್ರಮ ಪಟ್ರು, ನಾವು ಶ್ರಮ ಪಟ್ವಿ. ಆದರೆ ನಾವು ಎಲ್ಲಿ ಯಾವ ಹಂತದಲ್ಲಿ ಏನನ್ನ ನಾವು ಯೋಚನೆ ಮಾಡಬೇಕು ಅನ್ನೋದು ಭಾರಿ ದೊಡ್ಡ ವಿಷಯ. ನಮ್ಗೆ ಎಷ್ಟು ಬೇಕು, ಎಷ್ಟು ಸಾಕು, ಇನ್ನೇನು ಮಾಡಬೇಕು, ನಾವು ಮಾಡ್ತಾ ಇರೋದು ಸರಿನಾ ಅಂತ ನಾವು ಯೋಚನೆ ಮಾಡೋದ್ರ ಬದಲು 4-6 ಜನ ಹಿತೈಷಿಗಳನ್ನ, ಕೆಲವ್ರು ನಿಂದಿಸುವಂಥವ್ರ ಮಾತನ್ನು ನಾವು ಕೇಳಬೇಕಾಗುತ್ತೆ. ಕೇಳಿದ್ರೇ ನಮ್ಮ ಮನಸ್ಸು ಹಗುರಾಗೋದು, ನಮಗೆ ದಾರಿ ಏನು ಅಂತ ಕಾಣುತ್ತೆ. ಅದು ಒಂದು ಅದ್ಭುತವಾದ ಈ ರೈಪನ್ನೆಸ್ ಅಂತೀವಲ್ಲ, ಮಾಗುವಿಕೆ ಇದೆಯಲ್ಲ, ಬದುಕಿನ ಮಾಗುವಿಕೆ, ಅದು ವಿನೋದ್ ರಾಜ್ ಅವರಲ್ಲಿ ಕಾಣುತ್ತೆ. ಯಾವ ದ್ವೇಷ ಆಗಲಿ ಕೋಪ ಆಗಲಿ ಒಂಥರ ಫ್ರೆಶ್ ಭಾವನೆ ಇದೆ. ಈ ಜನಗಳು ಅವ್ರ ಭಾವನೆ ಪ್ರಕಾರ ಏನೋ ಆಗ್ಬೇಕಾಗಿತ್ತು. ಸರಿ, ಈಗ ವಿನೋದ್ ರಾಜಿಗೆ ಏನಾಗಬೇಕಾಗಿದೆ? ಪಬ್ಲಿಸಿಟಿ ತಗೊಂಡು ನನಗೇನಾಗಬೇಕಾಗಿದೆ? ನಾನೇನು ಸಿನಿಮಾ ಮಾಡ್ತಾ ಇದ್ದೀನಾ? ಇಲ್ಲ. ನಾನೇನು ರಾಜಕೀಯಕ್ಕೆ ಬರ್ತಾ ಇದ್ದೀನಾ? ಇಲ್ಲ, ಖಂಡಿತ ಇಲ್ಲ. ಏನೋ ಉಳಿದಿರೋ ಒಂದಷ್ಟು ಕಾಲ ಆ ಭಗವಂತನ ಒಂದು ಅನಿಸಿಕೆನೋ ಅಥವಾ ಅಯ್ಯಪ್ಪನ ಒಂದು ದಾರಿ, ಈ ಹುಡುಗ ಹೀಗೆ ಬರಬೇಕು ಅನ್ನುವಂಥದ್ದಿದೆ, ಅದು ನಡೀತಾ ಇದೆ. ನಮ್ಮ ತಾಯಿಯವರ ಹಂಬಲ ಆತ್ಮ ಇಲ್ಲೇ ಸುತ್ತಾ ಇದೆ. ಇಲ್ಲಿ ನನ್ನ ಮಗ ಇದ್ದಾನೆ, ನಾನು ಅವನ್ನ ಕಾಯ್ತಾ ಇದ್ದೀನಿ ಅನ್ನುವಂಥ ಭಾವನೆಯಲ್ಲೇ ಅವರು ಇದ್ದಾರೆ ಇಲ್ಲೇನೆ. ಆ ಭಾವನೆಗಳೇನೆ ಇವತ್ತು ನಿಮಗೆ ಎದ್ದು ಕಾಣಿಸ್ತಾ ಇದೆ. ನೀವು ತುಂಬಾ ಭಾವನೆಗಳಿಗೆ, ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ. ನಾವು ಮೊದಲಿಂದನೂ ಗಮನಿಸ್ಕೊಂಡು ಬಂದಿರೋದು, ಯಾವ್ದನ್ನ ನನ್ಗೆ ಹಾಕ್ಬೇಕು ಬಿಡು ಹಿಂಗೆ ಬಿಟ್ಟೋರಲ್ಲ, ಎಲ್ಲ ಬಿಡಲ್ಲ. ಅಯ್ಯೋ, ಎಂದಿಗೂ ಬಿಡಲ್ಲ ಇವ್ರೆ, ಖಂಡಿತ. ಯಾಕಂದ್ರೆ ಮನುಷ್ಯ ಭಾವನೆಗಳಿಗೆ ನಾವು ಸ್ಪಂದಿಸಲೇಬೇಕು. ಏನು ಚಿಕ್ಕ ವಿಷಯ ನೋಡ್ರಿ, ಎಲ್ಲ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂತೇಳಿ ಎಲ್ಲ ಹೋಗ್ಬಿಡ್ತಾರೆ. ಕೃಷ್ಣನು ಮತ್ತೆ ಧರ್ಮರಾಯನು ಬರ್ತಾರೆ, ಬಂದು ನೋಡ್ತಾರೆ ಎಲ್ಲ ಕುರ್ಚಿಗಳಲ್ಲಿ ಸಿಂಹಾಸನದಲ್ಲಿ ಎಲ್ಲರೂ ಅಲಂಕರಿಸ್ಬಿಟ್ಟಿರ್ತಾರೆ ಸ್ವರ್ಗದಲ್ಲಿ. ಅಲ್ಲಿ ಒಂದು ಚೇರ್ ಖಾಲಿ ಇರುತ್ತೆ, ಸುಯೋಧನ ಇಲ್ವಲ್ಲ ಅಂತ ಕೃಷ್ಣ ಪರಮಾತ್ಮ ತಲೆ ತಟ್ಕೊಂತಾನೆ. ಇವನು ಏನಪ್ಪ ಮಾಡಿದ್ದು, ಇವನಿಗೆ ಒಳ್ಳೆ ಬುದ್ಧಿನೇ ಬರಲ್ವಾ ಇವನಿಗೆ, ಏನು ಈ ಧರ್ಮರಾಯ, ಇವನು ಇಲ್ಲಿ ಬಂದರೂ ಇವನು ಇದೇ ಕೆಲಸ ಆಗೋಗ್ಬಿಡ್ತಲ್ಲ ಅಂತ. ಸರಿ ಬಾರಪ್ಪ ಅಂತ ಹೋಗಿ ಕರ್ಕೊಂಡು ಹೋದಲ್ಲಿ ಎಣ್ಣೆ ಬಾಂಡ್ಲಿನೆಲ್ಲ ಅಯ್ಯಪ್ಪನ ಬೇಯಿಸ್ತಾ ಸುಡ್ತಾ ಇರ್ತಾರೆ. ಆತ ಒದ್ದಾಡ್ತಾ ಇರೋದು ನೋಡಿ ಸಹಿಸ್ಕೊಳಕ್ಕೆ ಕೃಷ್ಣ ನನಗೂ ಇನ್ನು ತೆಗೆದ್ಬಿಟ್ಟು ಆ ಒಂದು ಸಿಂಹಾಸನ ಕೂರಿಸ್ಬಿಟ್ರೆ ನಾವೆಲ್ಲರೂ ಮತ್ತೆ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ. ಕರಿ ಕೃಷ್ಣ ಅಂತ ಹೇಳ್ತಾರೆ. ಆಯ್ತಪ್ಪ, ನೀನು ಹೇಳಿದಂತೆ ಆಯಿತು ಅಂತ ಅಯ್ಯಪ್ಪನಿಗೆ ತೆಗೆದು ಸ್ನಾನ ಮಾಡಿಸಿ ಎಲ್ಲ ಚಿನ್ನಾಭರಣ ಎಲ್ಲ ಹಾಕ್ಬಿಟ್ಟು ಕಿರೀಟಗಳು ಹಾಕ್ಬಿಟ್ಟು ಕೂರಿಸ್ತಾರೆ. ಎದುರಿಗೆ ಬಂದು ದುರ್ಯೋಧನ ಹಂಗೆ ನೋಡ್ಬಿಟ್ಟು, ಅಬ್ಬಾ ನನ್ನ ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿದ ತಕ್ಷಣ ಕೆಟ್ಟ ಭಾವನೆ ಬಂದ್ಬಿಡ್ತು ಅವ್ರಿಗೆ, ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ನನಗೆ, ಅಯ್ಯಯ್ಯೋ ಅಯ್ಯಯ್ಯೋ. ಈಗ ನನ್ನ ದೇಹ ನಿಜವಾಗ್ಲೂ ಸುಡ್ತಾ ಇದ್ದ, ಎಣ್ಣೆ ಬಾಂಡ್ಲಿ ತಂಪುಗಿತ್ತು ನನಗೆ. ಅವಾಗ ಹೇಳ್ತಾರೆ ಕೃಷ್ಣ, ನೋಡಿ ಇಷ್ಟೇನಪ್ಪ, ಏನೂ ಮಾಡೋಕ್ಕಾಗಲ್ಲ, ಅವರಲ್ಲೇ ಇರಬೇಕು, ಎಲ್ಲಿರಬೇಕು ಇಲ್ಲೇ ಇರಬೇಕು ಅಂತೇಳಿ. ಇದು ಆ ಕಾಲಕ್ಕೇನೆ ನಿಮಗೆ ಬಂದಿದ್ದು. ಮನುಷ್ಯ ಒಳ್ಳೆಯವರು, ಒಳ್ಳೆ ಭಾವನೆಯನ್ನು ಕೆಟ್ಟ ಭಾವನೆಗಳು ಹೇಗಿರ್ತವೆ ಅನ್ನುವಂಥ ಒಂದು ತರ್ಕ ಇದು. ಕೆಟ್ಟವರು ನಾನೇ ಒಳ್ಳೆಯವನು ಅಂತ ಹೇಳ್ಕೊಳಕ್ಕೆ ಅದು ಬಂದಿಲ್ಲ ನಾನು. ಈ ಭಾವನೆಗಳು ಮೂಡ್ ಬಂದಿರುವಂಥ ಭೂಮಿ. ಅಂದ್ರೆ ಎಮೋಷನ್ಸ್ ಆರ್ ಸೋ ಸ್ಟ್ರಾಂಗ್. ಹೌದೌದು, ತುಂಬಾ ಅದಿದ್ದೇ ಇರುತ್ತೆ. ಅದನ್ನ ಒಡೆದು ನಾವು ಈಗ ಈ 20ನೇ ಶತಮಾನದಲ್ಲಿ ನಾವು ನುಗ್ಗಬೇಕು. ಇದು ಯಾವುದು ಅಲ್ಲ, ಇದು ಹೊಸ ಬದುಕು ಅನ್ನುವಂಥದ್ದು ನಾವು ಬಾಳ್ಬೇಕು.